Hi, hello, namaskara. Welcome and welcome back to Yashaswini Suresh YouTube channel. ಈ ವ್ಲಾಗ್‌ನ ನಾನು ಬೆಳಗಿನ ಜಾವ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾವು ಮನೆ ದೇವ್ರಿಗೆ ಹೋಗ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ಹಾಗಾಗಿ ನನ್ನ ದೊಡ್ಡ ಮಗಳು ಹಾಗೆ ಚಿಕ್ಕ ಮಗಳು ಬೆಳಗ್ಗೆ ಎದ್ದು ಹಾಸಿಗೆ ಮೇಲೆನೆ ಅಲ್ಲೇ ಹೊರಳಾಡ್ತಿದ್ರು. ನಾವು ನಮ್ಮ ಊರಿಂದ ಹೋಗ್ತಾ ಇದ್ದಿದ್ರಿಂದ ಬೆಳಗ್ಗೆ 6:45 ಅನ್ನಂಗೆ ನಾವು ಮನೆಯಿಂದ ಹೊರಟ್ವಿ. 6:45ಗೆ ನೋಡಿ ನಮ್ಮ ಹಳ್ಳಿ ಕಡೆ ಎಲ್ಲ ಸಂತೆಗಳೆಲ್ಲ ಶುರು ಆಗೋಗಿದೆ. ಅಂದ್ರೆ ನಾವು ಹೊರಗಡೆ ಹೋಗೋದ್ಕಿಂತ ಹಳ್ಳಿಲೇ ನಮಗೆ ಸಂತೆಗಳು ಬಂದ್ಬಿಡುತ್ತೆ. ಅಲ್ಲಿಂದ ಸ್ವಲ್ಪ ದೂರಕ್ಕೆ ನಮ್ಮ ಇನ್ನೊಬ್ರು ಚಿಕ್ಕಪ್ಪನ ಮನೆ ಇತ್ತು. ನಾವು ಹೋಗಿ ಅವ್ರಿಗೋಸ್ಕರ ನಾವು ಮನೆ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹೆಲ್ಮೆಟ್ ಬೇಕಿತ್ತು ನಮಗೆ. ಹೆಲ್ಮೆಟ್ ಕೂಡ ಇಸ್ಕೊಂಡು ನಾವು ಬಂದ್ವಿ. ನಾವು ಅಲ್ಲಿಂದ ಹಳೇಬೀಡು ರೂಟಲ್ಲಿ ಹೋಗ್ತಾ ಇದ್ವಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ವೈರಲ್ ಆಗಿತ್ತು. ಚಿರತೆ ಕಾಣಿಸಿತ್ತು ಅಂತ ಇದೇ ಪ್ಲೇಸಲ್ಲಿ ಕಲ್ಲಳ್ಳಿ ಕೌಲು ಅಂತ. ಯಾರೆಲ್ಲ ನೋಡಿದೀರಾ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆನ್ನೆ ಬೆಳಗ್ಗೆ ಹೋಗ್ತಾ ಇದ್ರೆ ಹೆವಿ ಚಳಿ ಇತ್ತು. ಜೊತೆಗೆ ಒಳ್ಳೆ ವೇವ್ ಕೂಡ ಇತ್ತು. ಹಾಗೇನೆ ನಾವು ಕೂಡ ಹೋಗ್ತಾ ಇದ್ವಿ. ಬೆಳಗ್ಗೆ ಒಂದು ಸಿಕ್ಕಾಪಟ್ಟೆ ಚಳಿ ಇದ್ದಿದ್ರಿಂದ ನಾವು ಹಳೇಬೀಡು ತನಕ ಬಂದ್ವಿ. ಹಳೇಬೀಡಿಗೆ ಬಂದ ತಕ್ಷಣ ನಮಗೆ ಪೆಟ್ರೋಲ್ ಗಾಡಿ ಕಮ್ಮಿ ಇದೆ ಅಂತ ಗೊತ್ತಾಗಿ ನಾವು ಸ್ವಲ್ಪ ಅಲ್ಲಿ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡು ಹೊರಟ್ವಿ. ಬೆಳಗ್ಗೆ ಸೂರ್ಯನೂ ಇಲ್ಲ 8 ಕಾಲ್ ಆಗಿತ್ತು. ಹೋಗ್ತಾ ಹೋಗ್ತಾ ಸ್ವಲ್ಪ ದೂರ ಆದ್ಮೇಲೆ ನಮಗೆ ಸೂರ್ಯ ಕಾಣ್ಸಕ್ ಶುರು ಆದ್ರು. ಆದ್ರೂನು ಬಿಸ್ಲು ತಾಗ್ತಾ ಇರಲಿಲ್ಲ ನಮ್ಗೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನ್ ಮಾಡೋದು? ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿಂದ ಮುಂದೆ ಬಂದ್ರೆ ಜವಗಲ್ ಹತ್ರ ಒಂದು ಕೆರೆ ಸಿಗುತ್ತೆ. ಜವಗಲ್ ಕೆರೆ. ಆಯ್ತು, ಆಮೇಲೆ ಅಲ್ಲೆಲ್ಲ ಮೀನ್ ಹಿಡಿತಾ ಇದ್ರು ಬೆಳಗ್ಗೆನೆನೆ. ನನ್ ಮಗಳಿಗೆ ಅದನ್ನ ತೋರಿಸ್ಕೊಂಡು ಹೋಗ್ತಾ ಇದ್ವಿ. ಅವ್ಳು ಕೇಳ್ತಿದ್ರು ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತ. ಹಾಗಾಗಿ ನೀವು ನೋಡ್ಲಿ ಅಂತ ನಿಮ್ಗೂ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾವು ಅಲ್ಲಿಂದ ಹೊರಟು ಹೋಗ್ತಾ ಇದ್ವಿ. ನಮ್ಮ ಹಳ್ಳಿ ಸೈಡ್ ಎಲ್ಲ ಇವಾಗ ಕೊಯ್ಲು ಟೈಮು. ಅಂದ್ರೆ ಭತ್ತ, ರಾಗಿ, ಜೋಳ ಏನೇ ಹಾಕಿದ್ರು ಕುಯ್ಯೋ ಟೈಮು. ಹಾಗಾಗಿ ಈ ತರ ನೋಡಿ ರಾಗಿನ ಕೊಯ್ದು ಒಟ್ಟಿದ್ರು. ನಾವುನು ಆ ಕಡೆ ಈ ಕಡೆ ನೋಡ್ಕೊಂಡು ಬಂದ್ವಿ. ಬರ್ತಾ ಬರ್ತಾ ನೋಡಿದ್ರೆ ಬಾಣಾವರನೇ ರೀಚ್ ಆಗ್ಬಿಟ್ಟಿದೀವಿ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ನಾವು ಭಾನುವಾರ ರೀಚ್ ಆದಾಗ ಆಲ್ಮೋಸ್ಟ್ 8:45 ಆಗಿತ್ತು. ನಾವು ಹೋಗೋ ದಾರಿಲಿ ಸ್ವಲ್ಪ ದೂರ ಮುಂದೆ ನಿಲ್ಲಿಸ್ಕೊಂಡು ನಾನು ನನ್ನ ಮಗಳು ಎಲ್ಲ ನಿಂತಿದ್ವಿ. ಯಾಕಂದ್ರೆ ನಮ್ಮೂರಿಂದ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಒಂದು 70 ರಿಂದ 80 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ನಾವು ಬೆಳಗ್ಗೆ ಅಲ್ಲಿ ಕೂತಿದ್ರಿಂದ ಸ್ವಲ್ಪ ಗ್ಯಾಪ್ ಇರ್ಲಿ ಅಂತ ಹೇಳಿ ನಿಲ್ಸಿ. ಯಾಕಂದ್ರೆ ನನ್ನ ಚಿಕ್ಕ ಮಗಳು ಇದ್ಲಲ್ಲ, ದೊಡ್ಡ ಮಗಳು ಇದ್ದು ಇಬ್ರಿಗೂ ಒಂದೇ ಪೊಸಿಷನ್ ಅಲ್ಲಿ ಕುತ್ಕೊಂಡ್ರೆ ಕಾಲೆಲ್ಲ ನೋವು ಬಂತು ಅಂತ ಹೇಳ್ತಿದ್ಲು ಅಂತ ನಿಲ್ಲಿಸ್ಕೊಂಡು ಒಂದ್ 5 ನಿಮಿಷ ಅಲ್ಲೇ 5 ರಿಂದ 10 ನಿಮಿಷ ನಿಂತಿದ್ವಿ. ನಿಂತು ನನ್ನ ಮಗಳು ರೀಲ್ಸ್ ಮಾಡ್ತೀನಿ ಅಮ್ಮ ಅಂತ, ಈಗ ಹೊಸ ಟ್ರೆಂಡಿಂಗ್ ಸ್ಟಾರ್ಟ್ ಆಗಿದೆಯಲ್ಲ, ಹಾಗಾಗಿ ರೀಲ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ವು. ಅದಾದ್ಮೇಲೆ ನಾವು ಇಲ್ಲ ಹೊರಡೋಣ, ಟೈಮ್ ಆಗತ್ತೆ ಅಂತ ಹೇಳಿ ಆಮೇಲೆ ಮಾಡೋಣ ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೊರಟ್ವಿ. ಅವ್ರ ಅಪ್ಪನ ಹತ್ರ ಹೆಲ್ಮೆಟ್ ಇಸ್ಕೊಂಡು ನಾನೇ ಹಾಕೋತೀನಿ ಕೊಡಿ ಅಂತ ಹೇಳಿ ಹಾಕೊಂಡ್ಲು. ಅಲ್ಲಿಂದ ನಾವು ಮತ್ತೆ ಹೊರಟ್ವಿ. ನಮ್ಗಂತೂ ನಮ್ಮ ಅಜ್ಜಿ ಆಗ್ಲಿ ನಮ್ಮ ಅತ್ತೆಯರಾಗ್ಲಿ ಯಾವಾಗ್ಲೂ ಹೇಳೋದು ಒಂದೇ ಮಾತು, ವರ್ಷಕ್ಕೊಂದ್ಸನ್ನಾದ್ರೂ ಮನೆ ದೇವ್ರಿಗೆ ಹೋಗಿ ಅಂತ. ಯಾರ್ ಕೈ ಬಿಟ್ರು ಮನೆ ದೇವ್ರ ಕೈ ಬಿಡಲ್ಲ ಅಂತ. ಆದ್ರೆ ನಮ್ಗಂತೂ ಈ 2 ವರ್ಷದಿಂದ ನಾನಂತೂ ಹೋಗೇ ಇರ್ಲಿಲ್ಲ. ಯಾಕೆ ಅಂದ್ರೆ ನಾನು ಚಿಕ್ಕ ಮಗಳಿಗೆ ಪ್ರೆಗ್ನೆಂಟ್ ಇದ್ದೆ. ಹಾಗಾಗಿ ತುಂಬಾ ಲಾಂಗ್ ಜರ್ನಿ ಆಗುತ್ತೆ ಅಂತ ನಾವು ಜಾಸ್ತಿ ಜರ್ನಿ ಮಾಡೋದಕ್ಕೆ ಆಗ್ಲಿ ಅಥವಾ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಿರ್ಲಿಲ್ಲ. ಹಾಗೇನೆ ಬಾಣಂತನ ಎಲ್ಲ ಮುಗಿಸ್ಕೊಂಡು ನನ್ ಮಗಳಿಗೆ 1 ವರ್ಷ ಆದ್ಮೇಲೆ ಬರ್ತಾ ಇದೀವಿ ಇಲ್ಲಿಗೆ. ನಾನು 2 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ ನಮ್ ರಿಲೇಟಿವ್ ಅಲ್ಲಿ ಒಬ್ರು ಪಾಪದ್ದು ಮುಡಿ ಕೊಡೋಕಿತ್ತು ಅಂತ ಹೇಳಿ ಅವ್ರ ಜೊತೆ ಬಂದಿದ್ದೆ. ಅದ್ ಬಿಟ್ರೆ ಇವಾಗ್ಲೇ ಹೋಗ್ತಾ ಇರೋದು. ನನಗಂತೂ ತುಂಬಾನೇ ಖುಷಿ ಆಗ್ತಿತ್ತು ನಮ್ ಮನೆ ದೇವ್ರ ದೇವಸ್ಥಾನ ನೋಡೋದಕ್ಕೆ. ಇದೇ ನೋಡಿ ನಮ್ಮ ಮನೆ ದೇವ್ರ ದೇವಸ್ಥಾನ, ಎಸ್.ಟಿ.ಪುರಂ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇದು ಬಂದು ದೇವಸ್ಥಾನದ ಹಿಂದ್ಗಡೆ. ಫಸ್ಟ್ ಇಲ್ಲೇ ಇಳ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಅಂದ್ರೆ ಇಲ್ಲಿಂದ ಒಂದು ಎಂಟ್ರಿ ಇದೆ, ಮತ್ತೆ ಇನ್ನೊಂದ್ ಕಡೆಯಿಂದನೂ ಕೂಡ ಎಂಟ್ರಿ ಇದೆ. ನಾವ್ ಈ ಕಡೆ ಬೇಡ ಆ ಕಡೆಯಿಂದ ಹೋಗೋಣ ಅಂತ ಹೇಳಿ ಆ ಕಡೆಯಿಂದ ಹೋಗೋಣ ಅಂತ ಮತ್ತೆ ನಾವು ವಾಪಸ್ ಗಾಡಿ ತಿರುಗಿಸ್ಕೊಂಡು ಮೇನ್ ಎಂಟ್ರಿ ಕಡೆ ಹೋಗ್ತಾ ಇದ್ವಿ.
ಹಳ್ಳಿ ಕಡೆ ಬೆಳಗಿನ ಜೀವನ ಎಷ್ಟು ಚಂದ ಇರುತ್ತೆ ನೋಡಿ ಅಲ್ವಾ? ನಮ್ ಬೆಂಗಳೂರಲ್ಲೆಲ್ಲ ಈ ತರ ನಾವ್ ನೋಡೋದಕ್ ಸಿಗೋದೂ ಇಲ್ಲ. ಬರೀ ಮನೆಗಳು ಅದು ಬಿಟ್ರೆ ಇನ್ನೇನು ಇರಲ್ಲ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಈ ಹಳ್ಳಿ ಕಡೆ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಆದ್ರೆ ದುಡಿಮೆಗೆ ಬೆಂಗಳೂರು ಬೇಕೇ ಬೇಕಲ್ವಾ? ಬರೀ ಡೌಗಳು ನಿಂದು. ನಾವಂತೂನು ಮಾತಾಡ್ಕೊಂಡ್ ಬಂದ್ವಿ. ನಮ್ ಮನೆ ದೇವ್ರ ದೇವಸ್ಥಾನದ ಮೇನ್ ಗರ್ಭಗುಡಿ ಇದು ನೋಡಿ. ಅಂದ್ರೆ ನಮ್ಗೆ ಇಲ್ಲಿಂದ ಹೋದ್ರೆ ಬಂದು ನಮಗೆ ಕಾಲ್ ತೊಳಿಯೋದಕ್ಕೆಲ್ಲ ವ್ಯವಸ್ಥೆ ಇದೆ. ಆ ಕಡೆಯಿಂದ ಬಂದ್ರೆ ನಮಗೆ ಫಸ್ಟ್ ಸಿಗೋದು ಪಾರ್ಕ್ ಸಿಗುತ್ತೆ, ಮಿನಿ ಪಾರ್ಕ್. ಹಾಗಾಗಿ ನಾವು ಬೇಡ ಈ ಕಡೆಯಿಂದನೇ ಹೋಗೋಣ ಅಂತ ಬಂದ್ವಿ. ಅಲ್ಲಿಂದ ಬಂದು ಒಂದು ಸ್ವಲ್ಪ ವಿಡಿಯೋಗಳನ್ನ ಮಾಡ್ಕೊಂಡು ನಾವು ಕೂಡ ದೇವಸ್ಥಾನಕ್ಕೆ ಹಣ್ಣು ಕಾಯಿ ತಗೊಂಡು ಹೊರಟ್ವಿ. ಇದಂತೂ ದೇವಸ್ಥಾನ ಆಲ್ಮೋಸ್ಟ್ 1.5 ಎಕರೆಯಲ್ಲಿದೆ ಅನ್ಸುತ್ತೆ. ದೇವಸ್ಥಾನ ಮಾತ್ರ ತುಂಬಾನೇ ಚೆನ್ನಾಗಿದೆ. ನಾನು ನನ್ನ ಮದ್ವೆಗಿಂತ ಮುಂಚೆ ಒಂದ್ಸಲ ಬಂದಿದ್ದೆ. ಅದಾದ್ಮೇಲೆ ಬರ್ತಾನೆ ಇದ್ವಿ. ಬಟ್ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ನಾವ್ ಬಂದ ತಕ್ಷಣ ನಮ್ಮ ಆಂಜನೇಯ ಸ್ವಾಮಿ ಕೈ ಮುಗ್ದು ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಹೋದ್ವಿ. ಇಲ್ಲಿ ಎಲ್ಲಾ ಕಡೆನೂ ಫುಲ್ ಕಲ್ಲ್ ಹಾಕಿರೋದ್ರಿಂದ ಕಾಲಿಗೆ ಬಿಸಿ ತಾಗ್ಬಾರ್ದು ಅಂತ ಮ್ಯಾಟು, ವೈಟ್ ಪೇಂಟ್ ಎಲ್ಲ ಹಾಕಿದ್ದಾರೆ. ನನ್ ಚಿಕ್ಕ ಮಗಳು ಅಂತೂನು ಅಲ್ಲಿ ಒಂದು ಮಗುಗೆ ಮುಡಿ ತೆಗ್ಸಿ ಆಶ್ಚರ್ಯವಾಗಿ ನೋಡ್ತಿದ್ರು, ಏನೋ ಮಾಡ್ತಿದಾರಲ್ಲ ಅಂತ. ಆ ಮಗುನ ನೋಡಿ ಆ ಮಗುವಿಂದ ಕಣ್ಣೇ ತೆಗಿತಾ ಇರ್ಲಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಆಮೇಲೆ ನನ್ ದೊಡ್ಡ ಮಗಳು ಹೇಳ್ತಿದ್ಲು, ಅಮ್ಮ ನನ್ ಕೂದ್ಲು ಇಲ್ಲೇ ಅಲ್ವಾ ಕಟ್ ಮಾಡ್ಸಿದ್ದು ಅಥವಾ ಮುಡಿ ತೆಗ್ಸಿದ್ದು ಅಂತ ಹೇಳ್ತಾ ಇದ್ಲು. ಕಣಮ್ಮ ನಿಂದು ಇಲ್ಲೇ ಫಸ್ಟ್ ಮುಡಿ ತೆಗ್ಸಿದ್ದು ಅಂತ ಅವಳಿಗೆ ಹೇಳಿ ಕಾಲ್ ತೊಳ್ಕೊಂಡು ನಾವು ಕೂಡ ದೇವಸ್ಥಾನಕ್ಕೆ ಅಣ್ಕಾಯಿ ರೆಡಿ ಮಾಡ್ಕೊಂಡ್ವಿ. ಇದಿದೆಯಲ್ಲ ನೋಡಿ ನಮ್ಮ ದೇವಸ್ಥಾನ ಸುತ್ತ ವ್ಯೂ ಇದು. ಇಲ್ಲೆಲ್ಲ ಏನೇನು ಕಂಬಗಳು ಕಾಣಿಸ್ತಿಲ್ಲ ಅಲ್ಲೆಲ್ಲ ಒಂದೊಂದು ರೂಮ್ಗಳಿದೆ. ಇಲ್ಲಿ ಎಲ್ಲಾ ಫೆಸಿಲಿಟಿಗಳು ತುಂಬಾನೇ ಚೆನ್ನಾಗಿದೆ. ನಾವು ವರ್ಷಕ್ಕೊಂದ್ಸಲ ತಳ್ಗೆ ಮಾಡಕ್ ಬರ್ತೀವಲ್ವಾ, ನಮಗೇನ್ ಸಾಮಾನ್ ಬೇಕಿರುತ್ತೆ ಅಷ್ಟನ್ ಮಾತ್ರ ನಾವು ತರಬೇಕಾಗುತ್ತೆ. ಅಂದ್ರೆ ದಿನಸಿನ ನಮ್ಗಿಲ್ಲಿ ಸ್ಟವ್, ಪಾತ್ರೆ, ತವಾ ಎಲ್ಲದೂ ಸಿಗುತ್ತೆ ಇಲ್ಲಿ. ಇದ್ರಲ್ಲಿ ಏನು ತೊಂದ್ರೆ ಇಲ್ಲ. ಮತ್ತೆ ಇಲ್ಲಿ ಒಬ್ಬಟ್ಟಿಗೆ ಅದು ಇದಕ್ಕೆ ಎಲ್ಲದಕ್ಕೂನು ಪ್ರತಿಯೊಂದು ಎ ಟು ಝೆಡ್ ಎಲ್ಲದೂ ಸಿಗುತ್ತೆ. ಎಲ್ಲದೂನು ಸಿಗುತ್ತೆ. ನಾವು ಈಗ ನನ್ ದೊಡ್ಡ ಮಗಳದ್ದನ್ನ ಇಲ್ಲೇ ಮುಡಿ ಕೊಟ್ಟಿದ್ವಿ. ಬಟ್ 2ನೇ ಮಗಳದ್ ಕೊಡ್ಬೇಕಿತ್ತು. ಆದ್ರೆ ನಾನು ಜೈನ್ ಸಿದ್ದೇಶ್ವರ ಸ್ವಾಮಿಗೆ ಹರಕೆ ಮಾಡ್ಕೊಂಡಿದ್ರಿಂದ ಅಲ್ಲಿ ಕೊಟ್ಬಿಟ್ಟು ಇವಾಗ ನಾವು ನೆಕ್ಸ್ಟ್ ಏನು ನನ್ನ ದೊಡ್ಡ ಮಗಳಿಗೆ ಸ್ಕೂಲಿಗೆ ರಜೆ ಸಿಗುತ್ತಲ್ಲ ಅವಾಗ ಕೊಡೋಣ ಅಂತ ಅನ್ಕೊಂಡಿದ್ವಿ. ಹಾಗಾಗಿ ಮನೆ ದೇವ್ರ ದೇವಸ್ಥಾನಕ್ಕೆ ಅವ್ಳು ಹುಟ್ಟಿ ವರ್ಷ ಆದ್ರೂ ಹೋಗಿರ್ಲಿಲ್ಲ ಅಂತ ಹೇಳಿ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ. ಅಲ್ಲಿಂದ ಒಳಗ್ ಬಂದು ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಬಾಗಿಲಿಗೆ ಬಂದು ನಮ್ಮ ಸಂಪ್ರದಾಯ ಅನ್ನೋದಿದೆ ಅಲ್ಲ, ವಿಭೂತಿ ಹಾಕೋದು. ನಾವು ಕೂಡ ಎಲ್ಲ ವಿಭೂತಿ ಧರಿಸ್ಕೊಂಡು ಹೊರಟ್ವಿ. ನನ್ ಮಗಳಿಗೆ ಅಲ್ಲಿಂದ ಒಳಗ್ ಬಂದ್ರ ನನ್ ಮಗ್ಳಿಗೆ ಗಂಟೆ ನೆಟಕ್ತಾ ಇರ್ಲಿಲ್ಲ. ಅವ್ರಪ್ಪ ಚಿಕ್ಕ ಮಗಳಿಗೆ ಗಂಟೆ ಓಡಿಸಿದ್ರು, ನನ್ಗೂ ಓಡ್ಸು ಅಂತ ಕೇಳ್ತಾ ಇದ್ಲು. ಒಂದ್ಸಲ ನೆಗ್ದು ಟಚ್ ಮಾಡಿದ್ಲು, ಬಟ್ ಅವಳಿಗೆ ಹೊಡೆಯೋದೇ ಆಗ್ಲಿಲ್ಲ. ಹಾಗಾಗಿ ಅವ್ರ ಅಪ್ಪನೇ ಎತ್ಕೊಂಡು ಗಂಟೆ ಹೊಡ್ಸಿ ಒಳಗ್ ಕರ್ಕೊಂಡ್ ಹೋದ್ರು. ನಾವು ಹೋದಾಗ 9 ಗಂಟೆ ಆಗಿತ್ತು. ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ 9 ಗಂಟೆಯಿಂದ 9:30 10:30 ತನಕ ದೇವಸ್ಥಾನ ಕ್ಲೋಸ್ ಇರುತ್ತೆ. ಹಾಗಾಗಿ ನಾವು ಹೋದಾಗ 9:45 ಆ ತರ ಏನೋ ಆಗಿತ್ತು. ನಾವು ಹೋಗಿ ಒಂದ್ ಅರ್ಧ ಗಂಟೆ ಕೂತ್ಕೊಂಡು ಟೈಮ್ ಕಾಯ್ತಾ ಇದ್ವಿ. ಅದಾದ್ಮೇಲೆ ಒಂದು ಕಾಲ್ ಗಂಟೆ ಆದ್ಮೇಲೆ ಅರ್ಚಕರು ಕೂಡ ಮಾಡಿ ಮಂಗಳಾರತಿ ಮಾಡ್ಕೊಟ್ರು. ನಾವು ಮಂಗಳಾರತಿ ತಗೊಂಡು ದೇವಸ್ಥಾನಕ್ಕೆ ಕಣ್ಕಾಯಿ ಮಾಡಿಸ್ಕೊಂಡು ಆಚೆಗೆ ಬಂದ್ವಿ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಆ ಡೋರಿಂದ ಆ ಕಡೆ ಹೋದ್ರೆ ನಮ್ಮ ಮನೆ ದೇವ್ರ ದೇವಸ್ಥಾನದ್ದು ಕಲ್ಯಾಣಿ ಸಿಗುತ್ತೆ. ತುಂಬಾ ದೊಡ್ಡ ಕೆರೆ, ಅದು ತುಂಬಾನೇ ಚೆನ್ನಾಗಿದೆ. ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನ ಕೂಡ ಮಾಡಿದ್ದಾರೆ. ಯಾರಾದ್ರೂ ಇಲ್ಲಿ ಎಕ್ಕಿಪುರದ ಸೈಡ್ ಅಲ್ಲಿ ಇದ್ದು ನೋಡ್ಬೇಕು ಅನ್ನೋದಿದ್ರೆ ಧಾರಾಳವಾಗಿ ದೇವಸ್ಥಾನಕ್ಕೆ ಬರ್ಬೋದು. ಎಷ್ಟು ಚೆನ್ನಾಗಿದೆ ಅಂದ್ರೆ ದೇವಸ್ಥಾನ ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ದೇವಸ್ಥಾನ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅಲ್ಲಿಂದ ನಾವು ಪಕ್ಕದಲ್ಲೇನೆ ಪಾರ್ವತಿ ದೇವಸ್ಥಾನ ಇತ್ತು, ಅಲ್ಲಿ ಕೂಡ ಹೋದ್ವಿ. ಅಲ್ಲಿ ಇನ್ನೂ ಅರ್ಚಕರು ಬಂದಿರ್ಲಿಲ್ಲ. ಹಾಗೆ ನಾನು ನನ್ನ ಮಗಳು ಎಲ್ಲ ಹೋಗಿ ಕೂತ್ಕೊಂಡಿದ್ವಿ. ನನ್ ಚಿಕ್ಕ ಮಗಳು ಅಲ್ಲಿ ಅರ್ಶಿನ ಕುಂಕುಮ ಇಟ್ಟಿದ್ ಬಟ್ಲು ನೋಡ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ಲು ಅಂಬೆಗಾಲಲ್ಲಿ. ಹೋಗಿ ಅವ್ರ ಅಪ್ಪ ಕರೆದ ತಕ್ಷಣ ವಾಪಸ್ ಕುತ್ಕೊಂಡು ನೋಡ್ತಾ ಇದ್ಲು. ನಾವು ಕರಿತಾ ಇದ್ವಿ ಬಾ ಬಾ ಅಂತ ಬರ್ಲಿಲ್ಲ. ಅವ್ರ ಅಕ್ಕ ನನ್ನ ಹತ್ರ ಬಂದಿದ ತಕ್ಷಣನೇ ಓಡ್ ಬಂದ್ಬಿಟ್ಲು. ಅದಾದ್ಮೇಲೆ ಸ್ವಲ್ಪ ಹೊತ್ತು ನಾವು ಕೂತಿದ್ವಿ. ಅಷ್ಟೊತ್ತಿಗೆ ಅವ್ರು ಇಲ್ಲಿ ಕೂಡ ಅರ್ಚಕರು ಬಂದ್ರು. ಇಲ್ಲಿಗೂ ಅಷ್ಟೇನೆ ನಾವು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಹಾಗೇನೇನೆ ಪಕ್ಕದಲ್ಲೇ ಒಂದು ಚಿಕ್ಕ ದೇವಸ್ಥಾನ ಇತ್ತು, ಅಲ್ಲಿಗೂ ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ವಿ. ಹಾಗೆ ನನ್ ಮಗಳು ಒಬ್ಳೇ ಹೋಗಿ ಒಳಗೋಗಿ ಆ ಏನ್ ಹೇಳ್ತಾರೆ ನಾಗರ ಕಟ್ಟೆಗೆಲ್ಲ ಪೂಜೆ ಮಾಡ್ಕೊಂಡ್ ಬಂದ್ಲು. ಅಲ್ಲಿ ನಾನ್ ಮುಂಚೆ ತೋರಿಸ್ತಾ ಇಲ್ವಾ ಅದು ಕಲ್ಯಾಣ ಮಂಟಪ. ಇಲ್ಲಿ ಮದ್ವೆ ಮಾಡ್ಕೊಳ್ಳೋರು ಕೂಡ ಫೆಸಿಲಿಟಿ ಇದೆ.
ಕೆಲವ್ರೆಲ್ಲ ಇಲ್ಲೇ ಮದ್ವೆ ಮಾಡ್ಕೊತಾರೆ. ನಾನೀಗ ತೋರಿಸ್ತಿದ್ದೀನಲ್ಲ, ಇಲ್ಲಿ ಏನ್ ಏಕ ಇದೆಯಲ್ಲ ಇದೆಲ್ಲ ರೂಮ್‌ಗಳು. ಅಂದ್ರೆ ನಾವು ವರ್ಷಕ್ಕೊಂದ್ಸಲ ಅಥವಾ ತಲೆಗೆ ಮಾಡ್ಸೋಕ್ ಬರ್ತಿರ್ತಾರಲ್ಲ, ಅವ್ರು ಯಾವ್ದೇ ತರದ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಇಲ್ಲಿ ತಲೆಗೆ ಮಾಡ್ಸೋಕ್ ರೆಡಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಎಲ್ಲಾ ರೂಮ್‌ಗಳಿದೆ. ಆಲ್‌ಮೋಸ್ಟ್ ಒಂದು 30 ರೂಮ್ ಇದೆ. ಹಾಗೇನೇನೆ ನಾನ್ ಆಗ್ಲೇ ತೋರ್ಸಿದ್ದೆ ಅಲ್ಲ, ಫಸ್ಟಿಗೆ ಬಂದ ತಕ್ಷಣ ತೋರಿಸಿದೆಲ್ಲ ಎಂಟ್ರಿನ ಅದೇ ಪ್ಲೇಸ್ ಇದು. ಈ ಕಡೆಯಿಂದ ದೇವಸ್ಥಾನದೊಳಗೆ ಎಂಟ್ರಿ ಸಿಗುತ್ತೆ. ನಾವು ಆ ಕಡೆನೂ ಕೂಡ ಇಲ್ಲಿ ಒಂದು ಪಾತಾಳ ಗಂಗೆ ಅಂತ ಇದೆ. ಇಲ್ಲಿ ಕೂಡ ನಾವು ಬಂದ್ವಿ. ಇದು ಫುಲ್ ಪಾರ್ಕ್ ಇದೆ. ಇವಾಗ ಸ್ವಲ್ಪ ಬಿಸ್ಲಿರೋದ್ರಿಂದ ಅಷ್ಟೊಂದು ಗಿಡ ಎಲ್ಲ ಇದೆಯಾ ಎಲ್ಲ ಎಲೆ ಎಲ್ಲ ಉದ್ರೋಗ್ ಚೆನ್ನಾಗ್ ಕಾಣಿಸ್ತಿಲ್ಲ. ಬಟ್ ಅದು ಮಳೆಗಾಲದಲ್ಲಿ ಅಥವಾ ಎಷ್ಟು ಚೆನ್ನಾಗ್ ಕಾಣಿಸುತ್ತೆ ಅಂದ್ರೆ ಮಳೆಗಾಲದಲ್ಲಿ ನೀವು ನೋಡ್ಬೇಕು. ತುಂಬಾನೇ ಚೆನ್ನಾಗಿರಲು ನೀರ್ ನಿಂತು ಬಿಟ್ಟಿತ್ತು. ನಾವು ಹೋಗೋದಕ್ ಆಗಲ್ಲ ಅಂತ ಹೇಳಿ ನಮ್ಮನೆಯವರೇ ಮುಂದಕ್ಕೆ ಹೋಗಿ ಅವರೇ ವಿಡಿಯೋ ಮಾಡ್ಕೊಂಡ್ ಬಂದ್ರು. ಅಲ್ಲಿಂದ ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ನಮ್ಮನೆಯವ್ರಿಗೆ ಹೇಳ್ತಿದ್ದೆ, ನಾನ್ ಸ್ಟಿಚ್ ಮಾಡೋ ಡ್ರೆಸ್ ಕಣ್ರೀ ತೋರಿಸ್ರಿ ಅಂತ ಅವ್ರಿಗೆ ಹೇಳ್ದಾಗ, ನನ್ ವಿಡಿಯೋಸ್‌ಗಳನ್ನ ಕೂಡ ಕ್ಯಾಪ್ಚರ್ ಮಾಡ್ತಾ ಇದ್ರು. ಇಲ್ಲಿ ನಿಮಗ್ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಒಳಗೋದ್ರೆ ಆ ಬಂಡೆ ಇದೆಯಲ್ಲ, ಆ ಬಂಡೆ ಪಕ್ಕದಲ್ಲೇನೆ ಶಿವಂದು ಒಂದು ವಿಗ್ರಹ ಇದೆ. ಅದನ್ನ ಕೂಡ ನೀವು ನೋಡ್ಬೋದು. ಬಟ್ ಇಲ್ಲಿ ನೀರ್ ತುಂಬಾ ಜಾಸ್ತಿ ಇರೋದ್ರಿಂದ ಯಾರು ಒಳಗ್ ಹೋಗಲ್ಲ. ಮೇಂಟೈನ್ ಮಾಡಿದ್ರೆ ಬಹುಶಃ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ನೀರ್ ನಿಂತಿರೋದ್ರಿಂದ ಯಾರು ಒಳಗ್ ಪೂಜೆಗೆ ಹೋಗಲ್ಲ. ನಾವು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೋದ್ವಿ. ಅಷ್ಟೊತ್ತಿಗೆ ಊಟ ಕೊಡ್ತಿದಾರೆ ಅಂತ ಗೊತ್ತಾಯ್ತು. ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಪ್ರತಿದಿನ ಪ್ರಸಾದ ಇರುತ್ತೆ. ಅಂದ್ರೆ ಅನ್ನ, ಸಾಂಬಾರ್, ಪಾಯಸ ಈ ತರ ಎಲ್ಲದು ಇರುತ್ತೆ. ನಾವು ಇರಲ್ಲ ಅನ್ಕೊಂಡು ಹೋಟ್ಲಿಗೆ ಹೋಗೋಣ ಅಂತ ನಾವ್ ಅನ್ಕೊಂಡಿದ್ವಿ. ಇರ್ಲಿಲ್ಲ. ಅಂದ್ರೆ 10:30 ಅಷ್ಟೊತ್ತಿಗೆಲ್ಲ ದಾಸೋಹ ಶುರು ಆಗಿತ್ತು. ನಾವು ಕೂಡ ಊಟ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ಹೊರಟು ಮತ್ತೆ ನಮ್ಮ ಮನೆ ದೇವಸ್ಥಾನ ನೋಡ್ಕೊಂಡು ಒಂದ್ ರೌಂಡ್ ಸ್ವಲ್ಪ ಹೊತ್ತು 1 ಅವರ್ ಅಲ್ಲೇ ಕುತ್ಕೊಂಡು ನಾವು ಕೂಡ ಹೊರಟ್ವಿ. ಇಲ್ಲಿ ಏನ್ ಕಾಣಿಸ್ತಿದೆಯಲ್ಲ ಇದೇ ಹೊಳೆ. ನಾನು ಆ ಕಡೆ ಡೋರ್ ತೋರ್ಸಿದ್ನಲ್ಲ ಅಲ್ಲಿ. ಅದು ಹೊಳೇಲು ಅಷ್ಟೇ ತುಂಬಾ ನೀರ್ ಜಾರುತ್ತೆ. ಆದ್ರೆ ತುಂಬಾ ಚೆನ್ನಾಗಿದೆ ನೀರೆಲ್ಲ ಆಟ ಆಡೋದಕ್ಕೆಲ್ಲ. ಮಕ್ಳಿಗಂತೂ ತುಂಬಾ ಚೆನ್ನಾಗಿರೋ ಪ್ಲೇಸ್. ಮತ್ತೆ ನಾವ್ ಅಲ್ಲಿಂದ ವಾಪಸ್ ಬಂದಾಗ ನಮ್ಗೆ ಇವತ್ತು ಹೇಳಿದೆ ಅಲ್ಲ, ಸೋಮವಾರ ಆಗಿದ್ರಿಂದ ಜಾವಗಲ್ ಸಂತೆ ನಡೀತಾ ಇತ್ತು. ಜಾವಗಲಲ್ಲಿ ಸಂತೆ ನೋಡ್ಕೊಂಡು ನಾವು ನಮ್ಮೂರ್ ಕಡೆ ಹೊರಟ್ವಿ. ಹಾ, ಒಂದ್ ನಿಮಿಷ ಇರಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋ ಹಾಗಿಲ್ಲ. ಹೀಗೆ ಹೊಸ ಹೊಸ ವಿಡಿಯೋಗಳ ಜೊತೆ ನಿಮ್ಗೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.